ನೋಡ್ತಿರ್ಬೋದು ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ಕು ದಿನೇ ದಿನೇ ಟ್ರಾಫಿಕ್ ಜಾಸ್ತಿ ಆಗ್ತಾನೆ ಇದೆ ಮತ್ತು ಅದರಿಂದ ಪ್ರಾಬ್ಲಮ್ಗಳು ಹಂಗೆ ಇದೆ. ಸೊ ನಿಮ್ಗೇನು ಅನ್ಸುತ್ತೆ ಸರ್, ನಿಮ್ಮ ಅಭಿಪ್ರಾಯ ಏನು? ಸರ್, ಇದು ಈಗಿರೋವಂಥ ಒಂದು ಜನಸಂಖ್ಯೆಯಲ್ಲಿ ಫಸ್ಟು ಮಾಡಬೇಕಾಗಿದ್ದು ಒಂಚೂರು ರೋಡ್ ವೈಡ್ನಿಂಗ್ ಆಗಲಿ, ಅವಾಗ ಏನು ಪ್ಲ್ಯಾನ್ ಮಾಡಲಿಲ್ಲ. ಈಗ ಅದನ್ನು ಪ್ಲ್ಯಾನ್ ಮಾಡೋಕ್ಕಿಂತ ಫ್ಲೈಓವರ್ಸ್ ಅದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಇಲ್ಲ, ಯಾವುದೇ ಕಾರಣಕ್ಕೂ ಸರಿ ಹೋಗ್ತಾ ಇಲ್ಲ ಈಗ ಮಾಡಿರೋವಂಥ ಪ್ಲ್ಯಾನ್ಗಳಲ್ಲಿ. ಆಮೇಲೆ ರೋಡು ಎಲ್ಲೇ ಹೋದರೂ ರೋಡ್ ಅಂತೂ ಸರಿ ಇಲ್ಲ, ಗುಂಡಿಗಳು ಬಿದ್ದು ಎಲ್ಲ ಗುಂಡಿಗಳು ಸರಿ ಅಂತ. ಈ ರೋಡಲ್ಲಿ ಹೋಗಿರ್ತೀವಿ ಬೆಳಗ್ಗೆ ತಾನೆ, ಮತ್ತೆ ಸಾಯಂಕಾಲ ಬಂದರೆ ಆ ರೋಡಲ್ಲಿ ನೋಡಿದ್ರೆ ಆಲ್ರೆಡಿ ರೋಡ್ ಕ್ಲೋಸ್ ಆಗ್ಬಿಟ್ಟಿರತ್ತೆ. ಇಲ್ಲೇನೋ ಮಾಡ್ತಾ ಇದ್ದೀನಿ, ಅಲ್ಲಿ ಮಾಡ್ತಾ ಇದ್ದೀನಿ. ಅವರು ತಾರು ಅವರೇ ಹಾಕ್ತಾರೆ, ತಾರು ಹಾಕಿ ಒಂದು ವಾರ 10 ದಿವಸ ಆದರೆ ಮತ್ತೆ ಅವರೇನೆ ಕಿತ್ತಾಕ್ತಾರೆ. ಹೀಗಾಗಿದೆ ನಮ್ಮ ಬೆಂಗಳೂರಿನ ಪರಿಸ್ಥಿತಿ. ಅದರಿಂದ ಜೊತೆಗೆ ಧೂಳು ಕೂಡ ಜಾಸ್ತಿ ಆಗ್ತದೆ, ಧೂಳು ವಿಪರೀತ ಆಗ್ಬಿಟ್ಟಿದೆ ಸರ್. ಈಗ ಎಲ್ಲಿ ನೋಡಿದ್ರು ನಿಮಗೆ ಮನೆ ಕಟ್ಸೋದು ಅದು ಇದು ಮಾಡೋದ್ರಿಂದ ಎಲ್ಲ ಕಡೆ ಕಾಂಕ್ರೀಟು ಮತ್ತು ಇದರಿಂದಲೇ ಧೂಳು ಜಾಸ್ತಿ ಆಗ್ಬಿಟ್ಟಿದೆ. ಪೊಲ್ಯೂಷನ್ ವಿಪರೀತ ಆಗಿದೆ. ಆಮೇಲೆ ನೋಡಿ ಸರ್, ಕೆಲವೊಂದು ಜಂಕ್ಷನ್ಗಳಲ್ಲಿ ತುಂಬಾ ವಿಪರೀತ ಏನು ಹಳ್ಳ ಹಳ್ಳದಿಂದ ಸುಮಾರು ಪ್ರಾಬ್ಲಮ್ ಆಗಿದೆ. ಓಕೆ, ಯಾಕೆಂದ್ರೆ ಈ ತರ ಹಳ್ಳದಿಂದನೇ ಎಷ್ಟೊಂದು ಆಕ್ಸಿಡೆಂಟ್ ಆಗಿದೆ, ಎಷ್ಟೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲಿ ಗುಂಡಿ ಇದೆ ಅಂತ ಗೊತ್ತಿದ್ರು ಅದನ್ನ ಯಾರು ಸರಿ ಮಾಡಕ್ಕೆ ಮುಂದೆ ಯಾರು ಬರ್ತಾ ಇಲ್ಲ. ಅಲ್ಲಿ ನಾವ್ ಯಾರ ಹತ್ರ ಹೋಗಿ ಹೇಳೋಣ ಅಂದ್ರೆ ನನಗೇನು ಹೇಳ್ತೀರಾ, ನಿಮ್ಗೇನು ಹೇಳ್ತೀರಾ ಅನ್ನೋ ತರನೇ ಈಗ ನಡೀತಾ ಇದೆ. ಸರ್, ಏನಾದ್ರು ಅದರಿಂದ ಲಾಜಿಕ್ ಇರ್ಬೋದು. ಇವಾಗ ನೋಡಿ, ಹೈವೇಗಳೆಲ್ಲ ಎಷ್ಟು ನೀಟಾಗಿ ರೆಡಿ ಮಾಡಿರ್ತಾರೆ. ಬಟ್ ಈ ಥರ ನಾರ್ಮಲ್ ಮೇನ್ ರೋಡ್ಗಳು, ಜನ ಸಂಚಾರ ಮಾಡುವಂಥ ರೋಡ್ಗಳೇ ಗುಂಡಿಗಳು ಬಿದ್ದಿರುತ್ತೆ, ಕೇರ್ಲೆಸ್ ಮಾಡ್ತಾರೆ. ಸರ್, 5 ವರ್ಷ ಟೈಮ್ ಇದ್ದಾಗ ಅದು ಯಾವಾಗ ಎಲೆಕ್ಷನ್ ಬರುತ್ತೋ ಆ ಟೈಮಲ್ಲಿ ರೆಡಿ ಮಾಡ್ತೀನಿ ಅಂತ ಬರ್ತಾರೆ ಅಷ್ಟೇ. ಅದಕ್ಕೆ ಮುಂಚೆ ಯಾರು ಕೈ ಹಾಕೋದು ಇಲ್ಲ, ಅದ್ರ ಬಗ್ಗೆ ಯಾರು ಕಾಲೇಜಿಂದ ತೋರಿಸಲ್ಲ. ಹೋಗಿ ಅವ್ರವ್ರ ಮನೆ ಮುಂದೆ ನಾವು ಹೋಗಿ ಹೇಳೋದು ಹಿಂಗೆ ಆಗಿದೆ ಅಂದ್ರೆ ಬರ್ತೀನಿ, ಸರ್ವೆ ಮಾಡ್ತೀನಿ, ನೋಡ್ತೀನಿ ಅಂತಾರೆ. ಅದನ್ನ ಬಿಟ್ರೆ ಇದುವರೆಗೂ ಏನೂ ಆಗಿಲ್ಲ. ನಮ್ಮ ಏರಿಯಾ ಅಂತಲ್ಲ, ಯಾವ ಏರಿಯಾ ತೊಗೊಂಡ್ರು ಇದೇ ಪ್ರಾಬ್ಲಮೇ ಆಗಿರೋದು. ಬಟ್ ಅವ್ರಿಗೆ ಅದರಿಂದ ಏನೇನು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಪಾಪ ಅವರು ಮಾಡ್ಬೇಕು ಅಂತಿರ್ತಾರೆ, ಏನೋ ಗೊತ್ತಿಲ್ಲ. ಬಟ್ ಎಲ್ಲಾ ಕಡೆನೂ ರೋಡ್ ಡ್ಯಾಮೇಜು, ರೋಡ್ ಗುಡ್ಡಿಗಳು ತೆಗಿತಾನೆ ಇರ್ತಾರೆ. ಇವತ್ತು ಹಿಂಗೆ ಹೋಗಿದ್ ರೋಡ್ ಸಾಯಂಕಾಲ ಬಂದ್ರೆ ಆ ರೋಡ್ ಕ್ಲೋಸ್ ಅಂತಾರೆ. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂತಾರೆ. ಸೊ ಹೀಗಾಗಿದೆ ನಮ್ಮ ಬೆಂಗಳೂರು ಪರಿಸ್ಥಿತಿ. ಸೊ ಅದಕ್ಕೆ ಅಕೌಂಟಬಲ್ ಯಾರು ಅಂತ ಅನ್ಸುತ್ತೆ ಸರ್ ನಿಮಗೆ? ಫಾರ್ ಎಕ್ಸಾಂಪಲ್, ಇದು ಒಬ್ಬರದು ಅಂತ ನಾವು ಹೇಳಕ್ಕಾಗಲ್ಲ. ಹೇಳ್ತಾ ಹೋದ್ರೆ ಒಬ್ಬರಿಂದ ಒಬ್ರು ಹೋಗ್ತಾನೆ ಇರ್ತಾರೆ. ಕಾರ್ಪೊರೇಟರಿಂದ ತಗೊಂಡ್ರೆ ಆಗುತ್ತೆ, ಅಲ್ಲಿಂದ ನೆಕ್ಸ್ಟ್ ಅಂದ್ರೆ MLA ಅಂತಾರೆ, ಅಲ್ಲಿಂದ ನೋಡ್ರೆ MP ಅಂತಾರೆ. ಸೊ ಈ ತರ ಒಬ್ಬರಿಂದ ಒಬ್ರು ಇರೋದ್ರಿಂದ ಯಾರೋ ಒಬ್ರು ಇದಕ್ಕೆ ಇನ್ಚಾರ್ಜ್ ಅಂದ್ರೆ ಪರವಾಗಿಲ್ಲ. ಬಟ್ ಇದಕ್ಕೆ ಒಬ್ರು ಇನ್ಚಾರ್ಜ್ ಇಲ್ವಲ್ಲ ಸರ್. ಇವಾಗ ನೋಡಿ, ಮೊನ್ನೆ ಇದು ರೋಡ್ ಸೈಡು ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಎತ್ತಿಸಿದ್ರು, ಪ್ರಾಬ್ಲಮ್ ಆಗ್ತಿದೆ ಟ್ರಾಫಿಕ್ ಅಂತೆಲ್ಲ ಹೇಳಿ. ಸೊ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ, ಯಾರೋ ಗುದ್ದಿ ಸತ್ತೋದ್ರು, ಆ ಒಂದು ಇಶ್ಯೂನ ಇಟ್ಕೊಂಡು ಅದೇ ರೀಸನ್ ಇಟ್ಕೊಂಡು ಎಲ್ಲ ಖಾಲಿ ಮಾಡಿಸಿದ್ರು. ಬಟ್ ಇವಾಗ ರೋಡ್ ಟ್ರಾಫಿಕ್ ಇದರಿಂದ ಮತ್ತು ಪಾಟೋಲ್ಸಿಂದ ಅದರಿಂದ ಎಷ್ಟೋ ಜನ ಡೈಲಿ ಆಕ್ಸಿಡೆಂಟ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಒಬ್ರಿಗೊಬ್ರು ಗುದ್ದಾಡ್ತಾರೆ, ಹೊಡೆದಾಡ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಯಾಕೆ ಯಾರು ಧ್ವನಿ ಎತ್ತಲ್ಲ ಅಂತ ಸರ್? ಅದೇನೇ ಈಗ ರೋಡ್ ವೆಂಡರ್ಸ್ ಇಂದ ಯಾರೋ ಒಬ್ರು ತೀರ್ಕೊಂಡ್ಬಿಟ್ರು ಅಂದ್ಬಿಟ್ಟು ಅದನ್ನ ಸೀರಿಯಸ್ ಆಗಿ ಇದು ದಿವಸ ಆಗ್ತಾ ಇದೆಯಲ್ಲ, ಅದು ಯಾವಾಗ್ಲೂ ಒಂದ್ಸಲ ಆಗಿದ್ದು, ಅದಕ್ಕೋಸ್ಕರ ಸೀರಿಯಸ್ ಆಗಿ. ಇದು ಡೈಲಿ ಆಗ್ತಾ ಇರೋದ್ರಿಂದ ಹೆಂಗಾಗಿದೆ ಅಂದ್ರೆ ದಿನಾತನ ಆಗತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅದನ್ನ ಯಾರಾದ್ರೂ ಸೀರಿಯಸ್ ಆಗಿ ತಗೊಂಡ್ ಮಾಡ್ಬೇಕು ಸರ್. ಅದು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಅದು ನಾವಾದ್ರೂ ಪರವಾಗಿಲ್ಲ. ಈ ವಯಸ್ಸಾದವ್ರು ಏನಾದ್ರು ಬಂದ್ಬಿಟ್ರೆ ತುಂಬಾ ಕಷ್ಟ ಸರ್. ಅವ್ರಿಗೆ 2 ವೀಲರ್ಸ್ ಓಡಿಸೋದು ತುಂಬಾ ಕಷ್ಟ ಇದೆ ಈಗ ವಯಸ್ಸಾದವರು. ಆಮೇಲೆ ಇವಾಗೆಲ್ಲೋ ಟ್ರಾಫಿಕ್ ಅಲ್ಲಿ ಜನ ಪೇಷನ್ಸ್ ಕಳ್ಕೊತಾ ಇದಾರೆ ಅನ್ಸುತ್ತಾ? ಯಾಕಂದ್ರೆ ಯಾರಿಗೂ ತಾಳ್ಮೆ ಅನ್ನೋದಿಲ್ಲ ಸರ್. ಯಾರಿಗೂ ತಾಳ್ಮೆ ಇಲ್ಲ. ಇಲ್ಲಿಂದ ಒಂದು 10 ನಿಮಿಷಕ್ಕೆ ಹೋಗೋ ಜಾಗಕ್ಕೆ ಈ ಟ್ರಾಫಿಕ್ ಅಲ್ಲಿ ಮಿನಿಮಮ್ ಅಂದ್ರೆ 45 ಮಿನಿಟ್ಸ್ 1 ಅವರ್ ಬೇಕು ನಮ್ಗೆ ಟ್ರಾವೆಲ್ ಮಾಡೋಕ್ಕೆ. ಹೀಗಾಗಿ ಏನು ಮಾಡೋಕ್ಕಲ್ಲ. ಸರಿ, ಮೆಟ್ರೋ ಹತ್ತಾನ ಆದ್ರೆ ಮೆಟ್ರೋಗೆ ಹೋಗ್ಬೋದು. ಬಟ್ ಮೆಟ್ರೋ ಇಂದ ನಾವು ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಅಲ್ಲಿಂದ ಮತ್ತೆ ಆಟೋ ಮಾಡ್ಬೇಕಾಗುತ್ತೆ. ಅದರಿಂದ ಮೆಟ್ರೋಗಿಂತ ನಾವು ಬೈಕೋ ಕಾರೋ ಯೂಸ್ ಮಾಡೋಣ ಅಂತ ಅನ್ಸುತ್ತೆ. ಸರ್, ನಿಮ್ಗೆ ಏನಾರ ಆಸ್ ಎ ಪಬ್ಲಿಕ್ ಏನಾರ ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಬೋದು ಇದೆ ಅಂತ ಅನ್ಸುತ್ತಾ? ಇದ್ರೆ ಏನು ಆಗಿರ್ಬೋದು ಅನ್ನೋದು ನಮ್ಗೇನೋ ಅದು ಗೊತ್ತಾಗ್ತಿಲ್ಲ ಸರ್. ಯಾಕಂದ್ರೆ ನಾವು ಹೋಗಿ ಈ ತರ ಆಗ್ತಿದೆ ಅಂದ್ರೆ ನಾವು ಹೋಗಿ ಫೈಟ್ ಮಾಡಕ್ಕೆ ಅಂತ ನಮ್ಮ ಜನನ ಸೇರಿಸ್ಕೊಬೋದು. ಬಟ್ ಅದಾಯ್ತಾ ನೆಕ್ಸ್ಟ್ ನನಗಲ್ಲ ಅಂತ ಹೋಗ್ಬಿಡ್ತಾರೆ. ಇದರಿಂದ ಯಾರೂ ಇಲ್ಲ. ದೊಡ್ಡ ವ್ಯಕ್ತಿಗಳು ಅವ್ರವರೇ ನೋಡ್ಕೊಂಡು ಅವ್ರವರೇ ಮಾಡ್ಬೇಕಷ್ಟೇ. ಬಟ್ ಅಟ್ಲೀಸ್ಟ್ ಒಳ್ಳೆ ರೋಡ್ಗಳು ಕೊಟ್ಟರೆ ಸಾಕು ಅಂತ ಅನ್ಸುತ್ತಲ್ಲ ಸರ್? ಕೊಡಬೇಕು. ಬಟ್ ಅದೇ ಎಲೆಕ್ಷನ್ ಆದಾಗ ರೋಡ್ ಚೆನ್ನಾಗಿರುತ್ತೆ ಸರ್. ಎಲೆಕ್ಷನ್ ಮುಗಿದ್ಮೇಲೆ ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಎಲೆಕ್ಷನ್ ಬಿಫೋರ್ 1 ತಿಂಗಳು 2 ತಿಂಗಳು ಮುಂಚೆ ಬಂದು ರೋಡ್ ಚೆನ್ನಾಗಿರುತ್ತೆ. ಎಲ್ಲ ಕಡೆನೂ ರೋಡ್ ಚೆನ್ನಾಗಿರುತ್ತೆ, ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.